ಎಲ್ಲರಿಗೂ ನಮಸ್ಕಾರ ನೋಡ್ರಿ. ಮೊಹರಂ ಹಬ್ಬಕ್ಕೆ ನಮ್ಮ ಮನ್ಯಾಗ ಏನು ಸ್ಪೆಷಲ್ ನಡ್ತದ ಅಂತ ಕೇಸಿಂದ್ರೆ ನೀವೆಲ್ಲರೂ ನೋಡಕತ್ತಿರಲ್ರಿ. ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ಮೊಹರಂ ಹಬ್ಬದ ಶುಭಾಶಯಗಳು ನೋಡ್ರಿ. ನಮ್ಮ ಅತ್ತಿಯವರು ಮಾಲ್ದಿ ಮಾಡಕತ್ತಾರ ನೋಡ್ರಿ. ಅಂದ್ರೆ ಮಾಲ್ದಿ ಹ್ಯಾಂಗೆ ಮಾಡ್ತಾರಂದ್ರೆ ಏಕದಮ್ ಎಲ್ಲರೂ ಸ್ನಾನ ಗಿನ ಮುಗಿಸ್ಕೊಂಡು ಅದು ಇದು ಏನೂ ಮುಟ್ಬಾರ್ದು, ಡೈರೆಕ್ಟಾಗಿ ಮಾಲ್ದಿನೇ ಮಾಡ್ಬೇಕು ನೋಡ್ರಿ. ಹಂಗೆ ಪ್ರೊಸೀಜರ್ ಇರ್ತದೆ. ಭಾಳ ನೀತಿ ನಿಯಮಾನಿತ್ ಮಾಡಬೇಕು. ಯಾವಾಗ ಭೀ ಅವರೇ ಮಾಡ್ತಾರಲ್ಲ, ಮನೆಗಿದ್ದರೆ ಭೀ ನಾ ಏನು ಮಾಡಲ್ಲಪ್ಪ ಸುಮ್ಮನೆ, ಯಾಕಂದ್ರೆ ನಮ್ಮ ಕೆಲವು ಎಷ್ಟೆಲ್ಲ ಬಗೆಹರಿಯಂಗಿಲ್ಲ, ಎಲ್ಲ ನಮ್ಮ ಅತ್ತಿನೇ ಮಾಡ್ತಾರೆ ನೋಡ್ರಿ. ತೋ ನಿಮ್ಮೆಲ್ಲರಿಗೂ ವಿಡಿಯೋ ಹೆಂಗೆ ಅನ್ಸ್ಲಕತ್ತದ ಅಂತ ನನಗೆಲ್ಲರೂ ಹೇಳ್ರಿ. ನಮ್ಮ ಊರಿಂದು ಮೊಹರಂ ಹಬ್ಬದ ತಯಾರಿ ನಡೆದದ ನೋಡ್ರಿ ನಮ್ಮ ಮನ್ಯಾಗ. ತೋ ಅತ್ತಿಯವರು ಮಾಮವ್ರು ವಿಡಿಯೋ ಮಾಡ್ಕೇಸಿಂದ ಕಳ್ಸಿರು. ನಮ್ಮ ಅತ್ತಿನ ಮಾಮಾಗನ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದ ನೋಡ್ರಿ. ನಾ ಬರೀ ಹೇಳೋದು ಒಂದೇ ತಡರಿ ಅವ್ರು ಮಾಡೇ ಕೊಡ್ತಾರೆ ನೋಡ್ರಿ. ಅವಾಗಿಂದ ಅವಾಗೇ ನಾರೇ ಅಂತೀನಿ ದೇವರಿಗೆ, ನಮ್ಮ ಅತ್ತಿನ ಮಾವಾಗ ನಮ್ಮ ತಂದೆ ತಾಯಿಗೆ ದೇವರ ಆಯುಷ್ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡ್ಲಪ್ಪ, ಅವ್ರಿಗೆ ಯಾವಾಗ ಭೀ ಚಂದ ಇಡಲಿ ಅಂತ ಕೇಸಿಂದ್ರೆ ನಾ ಬೇಡ್ಕೊತೀನಿ ನೋಡ್ರಿ. ಈಗ ನಮ್ಮ ಅತ್ತೆಯವ್ರು ಎಲ್ಲ ಅಗಲ್ ತೊಗೊಂಡು ಕೇಸಿಂದ್ರೆ ಈಗ ದರ್ಗಕ್ಕೆ ಹೋಗ್ಲಕತ್ತಾರ. ತೋ ಇಲ್ಲಿ ದರ್ಗಾದಾಗ ಎಲ್ಲ ನೋಡ್ರಿ ಇಲ್ಲಿ ಇದು ಮಾಡಕತ್ತಾರ ಅಂದ್ರೂ ಪೂಜಾ ಅಂತಾರೆ ಎಲ್ಲ ಅಂತಾರಲ್ಲ, ಇದೆಲ್ಲ ಮಾಡಕತ್ತಾರ ನೋಡ್ರಿ. ಎಲ್ಲ ದೇವ್ರುಗಳೆಲ್ಲಂದ್ರೆ ಊರಾಗೆಲ್ಲ ಹೋಗ್ಕೇಸಿಂದ್ರೆ ಹಿಂಗೆ ಮೆರೆಸ್ಕೊಂಡು ಬರ್ತಾರಂತಾರಲ್ರಿ. ನಮ್ಮ ಕಡೆಗಂತೂ ಹಂಗೆ ಅಂತಾರೆ. ಏನೇನು ಅಂತಾರೆ ನನಗರಿ ಗೊತ್ತಿಲ್ಲ. ಎಲ್ಲ ಊರಾಗೆಲ್ಲ ಗುಡಿಗಳ ಬಳಿ ಎಲ್ಲ ಹೋಗಿ ಬರ್ತಾರೆ ನೋಡ್ರಿ. ಅದು ನಡ್ದದ ನೋಡ್ರಿ ಇಲ್ಲಿ. ನೀವು ರವಿ ಅಣ್ಣ ನೋಡಿರಲ್ರಿ, ಆಟೋ ಅಣ್ಣ ಅಂದ್ರೆ ಸಂತೋಷರ ಅತ್ತಿ ಮಗ ಹನ ನೋಡ್ರಿ, ರವಿ ಅಣ್ಣ ಅಂತ ಕೇಸಿನ ಅವ್ರು ಭೀ ದೇವರು ಹಿಡಿತಾರೆ ನೋಡ್ರಿ. ಅವ್ರು ಭೀ ಹರಾರಿ ಇದ್ರಾಗ. ಯಾಕಂದ್ರೆ 2 ವರ್ಷದ ಹಿಂದೆ ನಾವು ಊರಿಗೆ ಹೋಗಿದ್ವಲ್ರಿ, ಅವಾಗ ನಾವು ಭೀ ಮೊಹರಂ ಹಬ್ಬದಾಗ ಇದ್ದಿದ್ವಿ. ಬಟ್ ಈಗ 2 ವರ್ಷ ಐತಿ ಹಿಡ್ಕೊಂಡು ಇಲ್ಲ, ನಾವು ಮೊಹರಂ ಹಬ್ಬಕ್ಕೆ ಹೋಗೋದು ಆಗಲ್ಲಾಗ್ಯದ. ಸಂತೋಷನ ಹೋಗೋದು ಭಾಳ ಖಾಯಶ್ ಇತ್ತು. ಬಟ್ ಏನು ಮಾಡಮ್ರಿ, ಆಫೀಸ್ ಅದ, ಮಕ್ಕಳು ಸ್ಕೂಲ್ ಅದ, ಏನು ಮಾಡಪ್ಲೇನೇ ಇಲ್ಲ. ಅದಕ್ಕೆ ನಾವು ಹೋಗಿಲ್ಲ ನೋಡ್ರಿ. ನಿಮ್ಮೆಲ್ಲರಿಗೂ ವಿಡಿಯೋ ಹೆಂಗೆ ಅನಿಸ್ಬೇಕಂತದ ಅಂತ ಹೇಳ್ರಿ. ಅವ್ರು ಎಷ್ಟು ಮಾಡಿಕೊಟ್ರ ಅಷ್ಟೇ ನಾ ಹಾಕಿನಿ ನೋಡ್ರಿ. ಇದು ವಿಡಿಯೋ ಎಲ್ಲ ರೇಣುಕಾವೇಣಿನೂ ಅರ್ಧ ವಿಡಿಯೋ ಕೊಟ್ಟಾರ, ಮತ್ತು ಮಾಮ ಅತ್ತಿನೂ ಅರ್ಧ ವಿಡಿಯೋ ಮಾಡಿ ಕೇಸಿಂದ ಕಳ್ಸ್ಯಾರ ನೋಡ್ರಿ. ಈಗ ರವಿ ಅಣ್ಣ ಹರ ನೋಡ್ರಿ. ಇದೆಲ್ಲ ದೇವರ ಹೇಳಕ್ಕೆ ಅಂತಾರೆ ಏನಂತಾರ, ಅದೆಲ್ಲ ನಡೆದದ ನೋಡ್ರಿ ಇಲ್ಲೆಲ್ಲ. ಊರಾಗಿರೋಂಥ ಖುಷಿನೇ ಬೇರೆ. ಊರಾಗ ನೋಡ್ರಿ ಎಲ್ಲರೂ ಎಷ್ಟು ಒಗ್ಗಟ್ಟಾಗಿರ್ತಾರೆ, ಎಷ್ಟು ಪ್ರೀತಿಲೇ ಇರ್ತಾರೆ. ಎಲ್ಲರೂ ನನ್ನವರು ತನ್ನೋರು ಅಂದ್ಕೊಂಡು ಬದುಕ್ಬಾಳ್ತಾರೆ. ಸಿಟಿದಾಗ ಯಾರೂ ಯಾರಿಗೆ ಇರ್ಲಾರ್ದಂಗೆ ಅದ ನೋಡ್ರಿ. ಊರಾಗಿನ ಲೈಫೇ ಬೆಸ್ಟ್ ಲೈಫ್ ನೋಡ್ರಿ. ಈಗ ರವಿ ಅಣ್ಣ ಅವ್ರು ಕರ್ಕೊಂಡು ಹೋಗ್ಲಕತ್ತಾರ ನೋಡ್ರಿ. ಅಂದ್ರೆ ಇಲ್ಲಿ ವೀರಭದ್ರೇಶ್ವರ ಗುಡಿಯಲ್ಲಿ ನಮ್ಮೂರು ಚಿಣಮಗೇರಿ ಅಲ್ರಿ, ನಮ್ಮೂರು ಚಿಣಮಗೇರಿ. ತೋ ಚೋಳಾಪುರ ಚಿಣಮಗೇರಿ ನೀವೆಲ್ಲರೂ ಕೇಳಿರ್ಬೇಕು. ಇಲ್ಲಿ ಏನಂತಾರೆ ವೀರಭದ್ರೇಶ್ವರ ಗುಡಿ ಅದಲ್ರಿ, ಅಲ್ಲಿಗೆ ಬಂದು ಕೇಸಿಂದ ಎಲ್ಲ ಮೆರೆಸ್ಕೊಂಡು ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಅದೇ ಹೇಳ್ಕೆದು ಹೇಳಿ ಮತ್ತಿನ್ನ ದೇವರೆಲ್ಲ ಕರ್ಕೊಂಡು ದರ್ಗಾಕ್ಕೆ ಹೋಗ್ತಾರೆ ನೋಡಿ. ದರ್ಗಾ ಕರ್ಕೊಂಡು ಹೋಗಿ ಇಲ್ಲಿ ಭೀ ಎಲ್ಲರೂ ಹೆಜ್ಜೆ ಆಡೋದು, ಮತ್ತಿನ್ನ ದೇವರು ಹೇಳೋದು ಅದು ಎಲ್ಲ ಮಾಡ್ತಾರಂತ. ನಾಳೆಗಿನ ಹಬ್ಬ ರೀ, ಮೊಹರಂ ಹಬ್ಬ. ಎಲ್ಲರೂ ಮಸ್ತ್ ಆಚರಿಸ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಹಾಲು ನೆನ್ಪಾರ್ಬಿಟ್ಟು ಕರಿಚಾ ಮಾಡ್ಲತ್ತೀನಿ. ಈಗ ಸಂತೋಷಗೋಸ್ಕರ ನನಗೋಸ್ಕರ ಗರಂ ನೀರು ತೊಗೊಂಡಿನಿ. ಮತ್ತಂದ್ರೆ ಅಗಸಿ ಮತ್ತಂದ್ರೆ ಜೀರಿಗೆದೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ, ಅದನ್ನು ಹಾಕೊಂಡಿನಿ ಒಂದು ಗ್ಲಾಸ್ ಗರಂ ನೀರಿನಾಗ. ಮತ್ತು ಮೂಲಂಗಿ ಪಲ್ಯ ಮಾಡ್ಕೋಬೇಕಂತಲ್ಲತ್ತೀನಿ ಸಂತೋಷಗೋಸ್ಕರ. ಈಗ ಎಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ. ಬರ್ರಿ ಇವತ್ತಿನ ಬೆಳಗ್ಗೆ ಹಿಂಗೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಹಕ್ಕಿಗಳು ಎಷ್ಟು ಚಂದನತೆಗೆ ಚಿಲಿ ಪಿಲಿ ಎಲ್ಲ ಕತ್ತಾವ ನೋಡ್ರಿ. ಹೊರಗಿನ ವಾತಾವರಣ ನೋಡ್ರಿ ಹಿಂಗದ, ಮಳೆ ಗಿಳಿ ಏನೂ ಇಲ್ಲ. ಸೊ ನೋಡಂಬರ್ ಏನೇನು ಆಗ್ತದೆ, ಏನೇನು ಸುದ್ದಿನ ಯಾರಂತೂ ಕಾಣಿಸಲಿ ಆಗ್ಯಾರ. ನಾವು ಬಾಕಿ ಕಾಣಿಸ್ಲತ್ತೀನಿ ಕಿಚನ್ಯಾಗ. ಬಡ ಒಯ್ದೀಗ ಅವನಿಗೆ ಚಾ ಕೊಡ್ತೀನಿ. ಈಗ 6 ಆಗ್ಯದ, 6:10 ಟೈಮೇ ಜಲ್ದಿ ರೆಡಿ ಮಾಡ್ತೀನಿ. ಅವನಿಗೂ ಆಫೀಸ್ಗೆ ಹೋಗಕ್ಕೆ ಲೇಟ್ ಆಗ್ತದಿಲ್ಲ ಅಂದ್ರೆ ನೋಡ್ರಿ. ಸಾಬೂನು ಇದ್ದಾರೆ, ಚಾ ಕೊಡ್ಲಿಕ್ಕತ್ತಾರ. ಈಗ ನಾ ಗರಂ ನೀರು ಕುಡಿತೀನಿ. ಗುಡ್ ಮಾರ್ನಿಂಗ್. ಎಷ್ಟು ಜಬರ್ದಸ್ತಿನಿ ತಪ್ಸಿನಿ. ಏಳು ಅಂದಾಗ ಅವಾಗ ಹೋಗಿದ್ದಾನ. ಈಗ ಎಲ್ಲ ಬಡ ಎಲ್ಲ ಹೊಳ್ಕೊಂಡು ಉಳ್ಳಾಗಡ್ಡಿ ಟಮಾಟ ಗೋಬಿ ಇದು ಮೂಲಂಗಿ ಎಲ್ಲ ಹೊಳ್ಕೊಂಡು ಅಲ್ಲಿ ನೋಡ್ರಿ. ಈಗ ನಮ್ಮ ಸಾಂಬಾರಿನ ಇಬ್ಬರು ಮಕ್ಕೊಂಡ್ರೆ ಅವ್ರಿಗೆ ಬಡ ಈಗ ಎಬ್ಬಸ್ಬೇಕು, ಅವ್ರಿಗೂ ರೆಡಿ ಮಾಡಬೇಕು. ಈಗ ಬಡ ಫಸ್ಟ್ ಹೋಗಿ ನಾನು ಪಲ್ಯ ಮಾಡ್ತೀನಿ. ಪಲ್ಯ ಮಾಡಿ ಆಮೇಲೆ ಅವ್ರಿಬ್ಬರಿಗೆ ಎಬ್ಬಸ್ತೇನೆ. ಈಗ ಜಲ್ದಿ ರೆಡಿಯಾಗಿ ಟೈಮ್ ಆಗ್ಲತ್ತದ. ನಾ ಈಗ ಮೂಲಂಗಿ ಪಲ್ಯ ಮಾಡ್ಕೊಳತ್ತೀನಿ. ಅದಕ್ಕೋಸ್ಕರ ನಾನು ಉಳ್ಳಾಗಡ್ಡಿ ಟಮಾಟ ಮೂಲಂಗಿ ಮತ್ತಂದ್ರೆ ಒಂದು 3-4 ಇದು ಮಾಡ್ಕೊಂಡಿನಿ. ಬೆಳ್ಳುಳ್ಳಿ ಜಜ್ಕೊಂಡ್ಬಿಟ್ಟಿನಿ ನೋಡ್ರಿ. ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿನಿ. ಆ್ಯಸ್ ಇಟ್ ಈಸ್ ಎಲ್ಲ ಮಸಾಲೆ ತೊಗೊಂಡಿನಿ. ಮತ್ತಂದ್ರೆ ಎಣ್ಣೆನೂ ಗರಂ ಮಾಡಕ್ಕೆ ಇಟ್ಬಿಟ್ಟಿನಿ ನೋಡ್ರಿ. ಈಗ ಬಡ ಈಗ ಪಲ್ಯ ಮಾಡ್ಕೊತೀನಿ. ಟೈಮ್ ಆಗ್ಲತ್ತದಿಲ್ಲ ಅಂದ್ರೆ ಇದ್ರಾಗ ಈಗ ನಾನು ಹಾಕ್ತೀನಿ ಅಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ಕೊತೀನಿ ನೋಡ್ರಿ.
ಈಗ ನೋಡಿ ಇದಕ್ಕೆ ಚಂದ ಈಗ ಮಿಕ್ಸ್ ಮಾಡ್ಕೊತೀನಿ. ಒಂದು ಜರಾನೇ ಫ್ರೈ ಆಗಿ ಆಮೇಲೆ ಇದ್ರಾಗ ಟೊಮೆಟೊ ಎಲ್ಲ ಮಸಾಲೆ ಹಾಕ್ಕೊತೀನಿ ನೋಡಿ. ಈಗ ಫ್ರೈ ಆಗಿ ನಾನು ನೋಡಿದ್ರೆ ಈಗ ಖಾರದ ಪುಡಿ ಹಾಕ್ಕೊಂಡಿನಿ, ಅರಿಶಿನ ಪೌಡ್ರ್ ಮತ್ತೊಂದರ ಧನಿಯಾ ಪೌಡ್ರ್ ಮತ್ತು ಮಸಾಲೆ ಖಾರ ಉಪ್ಪು ಹಾಕ್ಕೊಂಡಿನಿ ನೋಡಿರಿ. ಈಗ ಇದ್ರಾಗ ಟೊಮೆಟೊ ಹಾಕಿ ಗರ ತಿರುಗಿಸ್ಕೊತೀನಿ. ಈಗ ನೋಡಿರಿ ಎಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಹಾಕೊಂಡ್ಬಿಟ್ಟಿನಿ, ಟೊಮೆಟೊನೂ ಹಾಕ್ಕೊಂಡಿನಿ. ಇದು ಒಂದು ಸ್ವಲ್ಪ ಎಣ್ಣೆ ಬೀಳಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಇದ್ರಾಗ ಏನು ಮಾಡಿದೆ ಮುಲ್ಲಂಗಿ ಹಾಕ್ಬಿಡ್ತೀನಿ ನೋಡಿರಿ. ಈಗ ನೋಡಿರಿ ನಾ ಇದ್ರಾಗ ಮುಲ್ಲಂಗಿ ಹಾಕ್ಕೊಂಡು ಅದಕ್ಕೆ ಚಂದನತೆಗೆ ತಿರುಗಿಸ್ಕೊಡ್ತೀನಿ ನೋಡಿ. ಈಗ ನೋಡಿ ನಾ ಚಂದನತೆಗೆ ತಿರುಗಿಸ್ಕೊಂಡಿನಿ. ಇದಕ್ಕೊಂದು 2 ನಿಮಿಷ ಹಾಗೆ ಚಂದ ಹುರ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿಸಿದ್ರೆ ಉಮ್ಗಾಯಲಕ್ಕೆ ಇಡ್ತೀನಿ ನೋಡಿ, ಒಂದು 5-6 ನಿಮಿಷ. ಇದಕ್ಕೆ ಈಗ ಏನಿಲ್ಲ ನೋಡೋದು, ಸ್ವಲ್ಪ ಶೇಂಗಾದ ಹಿಂಡಿ ಕೊತ್ತಂಬರಿ ಹಾಕಿಸಿ ಗರ ತಿರುಗಿಸಿ ಗ್ಯಾಸ್ ಬಂದ್ ಮಾಡಬೇಕು. ಆಯ್ತು, ರೆಡಿ ಆಗಿಬಿಡ್ತದೆ ನೋಡಿರಿ ಮುಲ್ಲಂಗಿ ಪಲ್ಯ. ನನ್ನ ಸ್ಟೈಲ್ದಾಗ ಮಾಡ್ತೀನಿ ನೋಡು. ಮುಲ್ಲಂಗಿ ತಪ್ಪಲುಗಳು ಎಲ್ಲ ಖರಾಬ್ ಆಗಿಬಿಟ್ಟು ಅದಕ್ಕೆ ಹಾಕಲಿಲ್ಲ. ತಪ್ಪಲು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತದೆ ರೀ ಇದ್ರಾಗ. ಈಗ ನಮ್ಮ ಚಿಕ್ಕಣೆ ಎದ್ದನವನಿಗೆ ಸ್ನಾನ ಎಲ್ಲ ಆಗ್ಯದವನಿಗೆ ರೆಡಿ ಮಾಡೀನಿ. ಈಗ ಓದ್ಕೋದ್ ಕೂತಾನೆ. ಈಗ ಅವನಿಗೆ ಸ್ವಲ್ಪ ಚಾ ತಂದು ಕೊಡ್ತೀನಿ. ಚಿಕ್ಕ ಏನು ಥೀಮ್ ಪೇಜ್ ಮಾಡಿ ಇವನಿಗೀಗ ಚಾರ್ಜರ್ ಗರಂ ಮಾಡ್ಕೊಂಬರ್ತೀನಿ. ಪಲ್ಯಕ್ಕೆ ಇಟ್ಟಿನಲ್ರಿ ಹಂಗಂತ ಕೇಸಿಂದ ಅವ್ನಿಗೆ ಚಾ ಗರಂ ಮಾಡಿಕೊಟ್ಟಿಲ್ಲ. ಇನ್ನೂ ಒಂದು ಬಲ್ ಟೈಮ್ ಅದ, ಇನ್ನೂ ಒಂದು 20 ನಿಮಿಷ ಅದ ಒಂದು ಬಲ್ ಟೈಮ್. ನಾನೇನು ರಾತ್ರಿ ಬಟ್ಟೆ ತೆಗಿಬೇಕಂದ್ರೆ ನೆನಪೇ ಹಾರಿ ನೋಡ್ರಿಗ. ಇಷ್ಟು ಬಟ್ಟೆ ಈಗ ಹಿಂಗೆ ಅವ ನೋಡ್ರಿ ಇಲ್ಲೇ. ಈಗ ನೀನು ರಾತ್ರಿ ಒಗ್ದು ಬಟ್ಟೆಗಳು ಇಷ್ಟು ಈಗ ಎಲ್ಲಿ ತೆಗಿಲಿ. ಈಗೆಲ್ಲ ಕೆಲಸ ಆದ್ಬೇಕ, ಆಮೇಲೆ ತಕ್ಕೋತೀನಿ. ಹೆಂಗೆ ಮಳೆ ಇಳಿರೇ ಇಲ್ಲ, ಮೋಸಂಬರಿ ಸ್ವಲ್ಪ ಚಂದಿ ಅದ ನೋಡಮ್ರಿ, ಆಮೇಲೆ ತೆಗಿತೀನಿ. ಈಗೇನು ತೆಗಿಯಲ್ಲ ನೋಡ್ರಿ. ಮಸ್ತನತ್ತೀಗ ಪಲ್ಯ ರೆಡಿ ಆಗ್ಯದ. ಇದ್ರಾಗ ಈಗ ನಾನು ಕೊತ್ತಂಬರಿ ಹಾಕ್ಲತ್ತೀನಿ. ಮತ್ತಂದ್ರೆ ಈಗ ಶೇಂಗಾದ ಹಿಂಡಿನೂ ಹಾಕೊಳಕತ್ತೀನಿ ನೋಡ್ರಿ. ಈಗ ಜಾಸ್ತಿ ಐತಿ ಅನಿಸ್ಲತ್ತ. ನಾನು ಪಲ್ಯ ಸ್ವಲ್ಪ ಅದಲ್ಲ, ಇದಕ್ಕೆ ತಿರುಗಿಸ್ಕೊತೀನಿ ನೋಡ್ರಿ. ಚಿಕ್ಕಣ ಚಾ ಮತ್ತು ರಸ್ ತಿಲ್ಲತನ. ಮಕ್ಳಿಗೆ ಏನು ಇರ್ತದೆ ಅದ್ರಾಗ ಅಡ್ಜಸ್ಟ್ ಮಾಡೋದು ಕಲಿಸ್ಬೇಕ್ರಿ. ಅವ್ರಿಗೆ ಅದು ಬೇಕು ಇದು ಬೇಕು ಅಂತ ಕೇಸಿನ ಹೇಳಕ್ಕೆ ಹೋಗ್ಬಾರ್ದು. ಇವ್ರು ಒಂದೊಂದು ಸಲ ಅಡ್ಜಸ್ಟ್ ಮಾಡ್ಕೋತಾರೆ, ಒಂದೊಂದು ಸಲ ಮಾಡ್ಕೊ ನೋಡ್ರಿ. ಈಗ ಸಾಬರ್ನು ಸ್ನಾನ ಮಾಡ್ಕೊಂಬಂದ್ರೆ ಈಗ ಅವ್ರನ್ನೂ ರೆಡಿ ಆಗ್ಲಕತ್ತಾರ. ಅಲ್ಲಿ ಬಡ ಅವ್ರು ರೆಡಿ ಆಗತ್ತನ ಚಪಾತಿ ಲಟಸ್ಕೊತೀನಿ. ಫಸ್ಟ್ ಇವ್ರು ಹೋಗ್ತಾರೆ, ಆಮೇಲೆ ಇವ್ರು ಹೋಗ್ತಾರೆ ನೋಡ್ರಿ. ನೋಡಿ ಟಿಫಿನ್ ರೆಡಿ ಆಗತ್ತದ. ಇಂಥ ಮುಂಜಾನೆ ಇಟ್ಟದತ್ತ ಕೆಳಗೆ ಫ್ಯಾನ್ ಹಚ್ಚಿಳಿಲಿ ಫ್ಯಾನ್. ಗರ್ಮಿ ಏನು ಕೇಳಿರೋದು, ಗರ್ಮಿ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ದಿಲ್ಲಿದ ಗರ್ಮಿ ಹೆಂಗದ, ಮೋಸ ಮಳೆ ಬರಂಗ ಆಗ್ಯದ. ಉಬ್ಬಾರ್ ಅಂದ್ರೆ ಉಬ್ಬಾರ್ ಅದ ರೀ, ಏನು ಭಯಂಕರ ಉಬ್ಬಾರ್ ಅದ ನೋಡ್ಕೊಳ್ಳಿ. ಹುಮ್ಮಸ್ ಅಂತ ಅದೇ ಹುಮ್ಮಸ್ಸೋ ಏನು ಹುಮ್ಮಸ್ಸು. ಇಷ್ಟಂದ್ರೆ ಇಷ್ಟು ಜಾಸ್ತಿ ಆಗ್ಯದ. ನೀ ದೇವ್ರಿಗೆ ನಮಸ್ಕಾರ ಮಾಡ್ತೀನಿ. ಚಲೋ ನೀ ಸಾಕ್ಸ್ ಅದು ಹಾಕೋ. 5 ಚಪಾತಿ ರೆಡಿ ಆಗಬೇಕು. ಬಿಸಿ ಬಿಸಿ ಮುಲ್ಲಂಗಿ ಪಲ್ಯ ರೆಡಿ ಆಗ್ಯದ, ಬಿಸಿ ಪರೋಟ ರೆಡಿ ಆಗ್ಯದ. ಈಗ ಸಂತೋಷರಿಗೆ ಟಿಫಿನ್ ಕಟ್ ಕೊಡ್ತೀನಿ. ಈಗ ಆಲ್ರೆಡಿ ನೋಡ್ರಿ ಈಗ ನಾ ಕಟ್ ಇಟ್ಟೀನಿ. ಈಗ ತಣ್ಣಗಾಲಿ ಅಂತ ಕೇಸಿಂದ್ರೆ ಇವಾಗ ಚಪಾತಿ ಮತ್ತಂದ್ರೆ ಪಲ್ಯ ಕಟ್ ಕೊಡ್ತೀನಿ. ನಾವು 2 ಒಯ್ತೀನಲ್ಲ ತನ ಆಫೀಸ್ ಕ್ಯಾಂಟೀನ್ದಾಗೂ ಊಟ ಇರ್ತದಲ್ಲ. ಈಗ ಚಿಕ್ಕಣ್ಣಗೋಸ್ಕರ ಈಗ ಬಡ ಈಗ ಟಿಫಿನ್ ಮಾಡ್ಬೇಕು ನೋಡ್ರಿ. ನಾ ಈಗ ರೆಡಿ ಆಲತ್ತದ ನೋಡ್ರಿ ನಂದು ಅಡ್ಗೆ. ಸಂತೋಷ್ ಅವ್ರಿಗೂ ಕಟ್ ಕೊಡ್ತೀನಿ ಟಿಫಿನ್. ಆಯ್ತು ಈಗ ಅವರು ಹೊಂಟ್ರ ನೋಡ್ರಿ ಆಫೀಸಿಗೆ. ಇನ್ನೊಂದು 15 ನಿಮಿಷನಾಗ ಈ ಅಣ್ಣನ ವ್ಯಾನ್ ಬರ್ತದೆ. ಇವನಿಗೂ ಬಡ ಚಪಾತಿ ಲಟಸಿ ಈಗ ಇವನಿಗೂ ಕಟ್ಬೇಕು ನೋಡ್ರಿ. ಬೆಳಗ್ಗೆ ಫುಲ್ ಟೈಮ್ ಒಂದೇ ಗ್ಯಾಸ್ ಅದಲ್ರಿ, ಜಲ್ದಿ ಕೆಲಸ ಆಗಂಗಿಲ್ಲ. ಒಂದೇ ಗ್ಯಾಸ್ ಮ್ಯಾಗ ತೊಗೋಬೇಕು, 2 ಒಲಿ ತೊಗೋಬೇಕು ಅಲ್ಲತ್ತೀವಿ ನೋಡ ಮುಂದಿನ ತಿಂಗ. ಹ್ಞೂ ಸರಿ, ಬಾಯ್ ಬಾಯ್. ಸಾವ್ಕಾಸ್ ಹೋಗು, ಸಾವ್ಕಾಸ್ ಬಾ, ಚಾವ್ ಮಾಡಬೇಡ. ಏನು ಸರಿ ಹೋಗ. ಚಿಕನ್ ಟಿಫಿನ್ನು ಕಟ್ಬಿಟ್ಟಿನ. ಅವನಿಗೆ 2 ಪರೋಟ ಮತ್ತಂದ್ರೆ ಟಬ್ಬು ಮೆಣಸಿಕೆ ಪಲ್ಯ ಒಯ್ತೀನಲ್ಲ ತನವ ಮುಲ್ಲಂಗಿ ಒಲ್ಲಕತ್ತಾನ. ಈಗ ಅವನಿಗೆ ಒಯ್ಕೇಸನ್ ಟಿಫಿನ್ ಕೊಡ್ತೀನಿ ನೋಡ್ರಿ. ಐತಿ ನಾವು ಒಂದು 2 ಚಪಾತಿ ಆತವ್ರಿ. ಈಗ ಉಳ್ಕಿದೆಲ್ಲ ಬಡಬಡಿಗೆ ಚಪಾತಿ ಮಾಡ್ಕೊಂಡಿನಿ. ಈಗ ಅವನಿಗೆ ಒಯ್ಕೇಸಿನ ಕೊಡ್ತೀನಿ ಟಿಫಿನ್ ನೋಡ್ರಿ. ಹಿಟ್ಟು ಹತ್ತತ್ತು. ಅವ್ನು ಟಿಫಿನ್ ಬಿಟ್ಟು ಬಂದಾನ್ರಿ ಶಾಲೆಗೆ ನೆನಪಾರಿ. ಟಿಫಿನ್ ಅವ್ನಿಗೆ ಕೊಡಮ್ರಿ. ನೀರು ಬಂದವ, ನೀರನ್ನು ತುಂಬ್ಕೋಬೇಕು. ಐತಿಲ್ಲ ನಿಂದು? ಹಾಂ ಚಲೋ ಟಿಫಿನ್ ತಗೋ. ವಾಟರ್ ಬಾಟಲ್ನು ತುಂಬಿಟ್ಟಿನಿ. ಈಗ ಟಿಫಿನ್ ತಗೋ, ಹ್ಯಾಂಕಿ ತಗೋ, ಎಲ್ಲ ತಗೋ ಬಡ. ಈಗ ಐತಿಗೆ ಇನ್ನೂ 5 ನಿಮಿಷದಾಗ ವ್ಯಾನ್ ಬರ್ತದ. ಹಾಂ ಎದಕ್ಕೆ? ಸರಿ ತಗೋ ನೋಡಿ. ಟಿಫಿನ್ ಹಿಡ್ಕೊಂಡು ರೆಡಿ ಹಾಕೇಸಿ ಫೋನ್ ಹಿಡ್ಕೊಂಡು ಕೇಸಿ ಟೈಮ್ ಟೇಬಲ್ ನೋಡ್ತಾನೆ ನೋಡ್ರಿ. ಹೋಗಿ ಜಲ್ದಿ 5 ನಿಮಿಷದಾಗ ಬತ್ತು. ಈಗ ಟಿಫಿನ್ ಇಲ್ಲೇ ಬಿಟ್ಟು ಹೋತಿ ನೋಡ. ಟಿಫಿನ್ನು ಇಲ್ಲೇ ಬಿಟ್ಟು ಹೋಲತ್ತ. ಈಗ ಇವತ್ತು 2 ಟಿಫಿನ್ ಬರ್ಬೇಕು ನೋಡಿ ಮನೆಗೆ. ಇಲ್ಲಂದ್ರೆ ಬಾ ಗುಮ್ತೀವಿ ನೋಡಿ. ಏನು ಹೇಳ್ತೀನಿ, ಒಂದು ಸೈಡಾಗ ಹೋಗು, ಚೌಚ ಮಾಡಬೇಡ. ವಿಕ್ಸ್ ಗೋಲಿ ತೊಗೋತೀನಿ ಅಂದಿದ್ದಿ, ತಗೋ. ಏನು ಬಾಯ್. ಸಾವ್ಕಾಸ ಹೋಗಿ ಒಂದು ಸೈಡ್ ನಿಂತ. ಆಯ್ತು, ಇನ್ನೊಂದು 5 ನಿಮಿಷದಾಗ ಬರ್ತದೆ ವ್ಯಾನ್ ನೋಡ್ರಿ. ಇದ್ದನ ಇದು ಮನ್ಕೊಂಡು ಇವನಿಗೆ ಎಬ್ಬಸ್ತೀನಿ. ಕೂಲರ್ದಾಗೆಲ್ಲ ನೀರನ್ನು ತುಂಬ್ಕೊಂಡಿನಿ ನೋಡ್ರಿ. ನಾ ಚಪಾತಿ ಮಾಡಿ ಇಷ್ಟು ಚಂದ ಕಟ್ಟಿನೂ ಸಾಫ್ ಮಾಡ್ಕೊಂಡು ಇಷ್ಟು ಚಪಾತಿನೂ ಮಾಡ್ಕೊಂಡೇನಿ. ಮತ್ತಂದ್ರೆ ಇಲ್ಲಿ ಪಲ್ಯದವ ಯಾವ್ದಾಕ ಒಯ್ಯಾಲಕ್ಕ ಅವ್ನು ಇಷ್ಟ ಬಂದಿದ್ದು ಒಯ್ಯಾಲಕ್ಕ. ಇಷ್ಟು ನೀರ್ಗೀರ್ನು ಎಲ್ಲ ತುಂಬ್ಕೊಂಡೇನಿ. ಅವಿಷ್ಟು ತೊಳಿಬೇಕು. ಈಗ ತೊಳ್ಯಾಮಿ. ಇವು ಬಟ್ಟೆ ಮತ್ತು ಒಗಲಿಕ್ಕವ ನೋಡ್ರಿ. ಈಗ ನೆನೆ ಇಡಬೇಕು. ಮಿಕ್ಕಣ ನೋಡ್ರಿ ಇಲ್ಲಿ ಕುತ್ತಾನ. ಹಾಸಿಗೆನೆಲ್ಲ ಮಡ್ಚೀನಿ. ಈಗೇನಿಲ್ಲ ಬರ ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ದಂದ್ರೆ ಕೆಲಸ ಮುಗೀತು ನೋಡ್ರಿ ನಂದು.
ನೋಡ್ರಿ ಗಾಯ್ಸ್, ಈಗ ಇಲ್ಲಿ ಮಮ್ಮಿ ಕಸ ಕುಡಕ್ಸ್ಲಕತ್ತಾಳ. ಕಸ ಗುಡಿಸಿ ಮನೆ ಒರೆಸಿ ತಗೊಂಡು ಪೂಜೆ ಮಾಡ್ತೀನಿ. ನಾನು ಮಿಕ್ಕುನು ಚಾ ರಸ್ತಿಲ್ಲತ್ತೀವಿ ನೋಡ್ರಿ ಮಟ್ರಿ. ಅವನಿಗೂ ಸ್ಕೂಲಿಗೆ ಟೈಮ್ ಆಗ್ಲಕತ್ತದ. ಅವ ಏನೇನೋ ಗ್ಯಾಲಕ್ಸಿಗಳು ಹೇಳಕತ್ತ ನೋಡ್ರಿ. ಏನಂದಿ ನನಗೆ ನೀ? ಯಾರೇನು? ಅದ್ರ ಮರ್ಕರಿ ಜುಪಿಟರ್ ಸ್ಯಾಟರ್ನ್ ಮತ್ತು ನಮ್ಮ ಅರ್ಥ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಒಂದು ಸೋಲಾರ್ ಸಿಸ್ಟಮ್ ಮಾಡ್ತಾರೆ. ಅದೇ ಸೋಲಾರ್ ಸಿಸ್ಟಮ್ಗೆ ನಾವು ನಮಗನ್ಸೋ ಗ್ಯಾಲಕ್ಸಿ ಅದು ಸರಿ ಸರಿ ಟೈಮ್ ಆಗುತ್ತೆ. ಇನ್ನೊಂದು 20 ನಿಮಿಷ ಹೋದ. ಬಡ ಬಡ ಚಾ ಕುಡೀನಿ. ಸರಿ ಸರಿ ಕುಡಿ, ಚಾ ಕುಡಿ. ನೋಡ್ರಿ ಈಗ ನಂದು ಸ್ನಾನ ಅದೆಲ್ಲ ಇತ್ತು. ನಾನು ರೆಡಿಯಾಗಿನಿ. ದೇವ್ರ ಪೂಜೆ ಮಾಡ್ಬೇಕಂದ ಇನ್ನೊಂದು 25 ನಿಮಿಷ ಸ್ಕೂಲಿಗೆ ಟೈಮ್ ಆಗ್ಲಕತ್ತದ. ಏನಿಗೆ ಚಾ ರಸ ಹಾಕ್ಕೊಟ್ಟಿನಿ. ಪಟ ಪಟ ಫಸ್ಟ್ ಇಷ್ಟು ಕೆಲಸ ಮುಗಿಸ್ಕೊಂಡು ನೀರಿಂದೆಲ್ಲ ಕೆಲಸಗಳು. ಯಾಕಂದ್ರೆ ಪೈಪ್ಲೈನ ಕಟ್ ಮಾಡೋರು ಹರ ಅಂತಿಸಿರೋರು ಎಲ್ಲ ಕತ್ತಿರು. ಏನು ಕಟ್ ಮಾಡ್ತಾರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಪೈಲ ಬಡ ಬಡ ಇಷ್ಟು ಕೆಲಸ ಮಾಡ್ಕೊಂಡು ಎಲ್ಲೋದು ಸ್ನಾನ ಗೀನ ಎಲ್ಲ ಮಾಡ್ಕೊಂಡು ಅರ್ಧ ಬಟ್ಟೆ ಹೋಗ್ಕೊಂಡಿನಿ. ಅರ್ಧ ಬಟ್ಟೆನ ತಿಕ್ಕ ಬಟ್ಟೆ ಒಟ್ಟು ನೆನೆಯಿಟ್ಟಿನಿ. ನಾರ್ಮಲ್ ಬಟ್ಟೆ ಎಲ್ಲ ಒಗೆದು ಹಾಕ್ಬಿಟ್ಟಿನಿ ನೋಡ್ರಿ. ಈಗ ನಾನು ಮಿಕ್ಕಿದ ಚಾ ರಸ್ತಿ ಇಲ್ಲಕತ್ತೀವಿ. ಇವಾಗ ಸ್ಕೂಲಿಗೆ ಹೋದ್ಬೇಕು ಆರಾಮ್ಸೆ ದೇವ್ರ ಪೂಜೆ ಅದೆಲ್ಲ ಮಾಡ್ಕೊತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ಸೋಸೋದ. ತರಕಾರಿ ಸೋಸ್ಕೊತೀನಿ, ದೇವ್ರ ಪೂಜೆ ಮಾಡ್ತೀನಿ, ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತೀನಿ. ಆಮೇಲೆ ಫಸ್ಟ್ ಇನ್ ಜೊತೆ ಚಾ ಕುಡಿತೀನಿ. ಇವ್ರಿಗೆ ಟಿಫಿನು ಕಟ್ಬೇಕು ಈಗಿನ ನೋಡ್ರಿ. ನಮ್ಮ ಮಿಕ್ಕೋಣನು ಹೊಂಟಾನ. ಅವನು ರೆಡಿ ಆಗ್ಯಾನ. ಅವನೇನು ಟಿಫಿನ್ ಕಟ್ಟಿನ ಟಬು ಮೆಣಸಿಕಾಯಿ ಪಲ್ಯ ಮತ್ತೊಂದು ಚಪಾತಿನೇ ವೇಲತ್ತಾನ ಅವನು. ಯಾಕಂದ್ರೆ ಫ್ರಿಜ್ನಾಗ ಇಟ್ಬಿಟ್ಟಿದ್ರಲ್ಲಿ ತಣ್ಣಗಿರ್ತದಲ್ರಿ. ಮಧ್ಯಾಹ್ನ ತನಕ ಟೆಂಪ್ರೇಚರಿಗೆ ಬರ್ತದದು. ಇಲ್ಲಂದ್ರೆ ಖರಾಬ್ ಆಗ್ಬಿಡ್ತದಲ್ಲ. ಈಗ ಒಂದು ಸೈಡಾಗ ಹೋಗು. ಈಗ ಚಾವ್ ಚಾವ್ ಮಾಡಬೇಡ. ಏನು ವಾಟರ್ ಬಾಟಲ್ ಬಾಯ್ ಬಾಯ್. ಏನು ಒಂದು ಸೈಡಾಗ ಹೋಗು. ಚಾವ್ ಮಾಡಬೇಡ. ಚಂದ ಹೋದ್ ನೋಡಿ ಮಮ್ಮ. ಹಾಂ ಬಾಯ್. ಈಗ ಹೋಗಿ ಮತ್ತೆ ಹೊಳೆ ಬರ್ತಾನೆ ನೋಡ್ರಿ. ಈಗ ಬಾಯ್ ಬಾಯ್. ದಿನ ಹಂಗೆ ಮಾಡ್ತಾನೆ ನೋಡ್ರಿ ಅವ. ನಾನು ನೋಡ್ರಿ ಈಗ ದೇವ್ರಿಗೆ ಪೂಜೆ ಅದು ಮಾಡ್ಕೊಂಡೆ ಎಲ್ಲ ಚಂದನತ್ತ ತೊಳೆದು ಮಾಡ್ಕಿಸಿನ ಶಿಸ್ತನತ್ತ. ಮನ್ಸಿಗೆ ಭಾಳ ಖುಷಿ ಆಯ್ತಿತ್ತು. ಊರಾಗ ನೋಡ್ರಿ ನಾಳೆ ಮೊಹರಮ್ ಅದ ರೀ. ಇವತ್ತೆಲ್ಲ ನಿವೇದ್ಯ ಅದು ಕೊಡ್ತಾರಂತ. ನಾ ಏನು ಮಾಡಲಿ ಅಂತಲ್ಲತ್ತೀನಿ. ನೋಡಮ್ ನಾನು ಒಂದಿಷ್ಟು ಮಾಲ್ದಿ ಮಾಡ್ಬೇಕಂತಲ್ಲತ್ತೀನಿ. ಬರೀ ನಿವೇದ್ಯ ಕೊಳ್ಳಿಂದ ಪಾರ್ಗಳೆಲ್ಲ ಉಣ್ತಾರೆ. ನಾವೆಲ್ಲ ಉಣ್ತೀವಲ್ಲ. ಎಲ್ಲ ಅತ್ತಿ ಎಲ್ಲ ಮಾಡಕತ್ತಾರಂತ. ಇಲ್ಲಿ ನೋಡ್ರಿ ಈಗ ನಾ ಪೂಜೆ ಎಲ್ಲ ಮಾಡ್ಕೊಂಡು ನೋಡ್ರಿ. ನೀವು ಭೀ ದೇವ್ರಿಗೆ ನಮಸ್ಕಾರ ಮಾಡ್ಕೊರಿ. ದೇವ್ರಿಗೆ ಅಂದ್ರೆ ಎಲ್ಲರಿಗೆ ಒಳ್ಳೇದಾಗಲಪ್ಪ. ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿರಿ. ಯಾಕಂದ್ರೆ ಇವತ್ತು ಪಾಪ ಭಾಳ ಆಗ್ಯದ. ನಿಮ್ಗೆ ಎಲ್ಲರಿಗೂ ಗೊತ್ತದ. ಯಾಕಂದ್ರೆ ನಾವು ಯಾವ ಟೈಮ್ನಾಗ ಏನು ಪಾಪ ಮಾಡಿರ್ತೀವಿ ನಮಗೂ ಗೊತ್ತಾಗಂಗಿಲ್ಲ. ಹೌದಿಲ್ಲ? ಕ್ಷಮೆ ಕೇಳೋದೊಂದು ಬಿಟ್ರೆ ಏನೂ ಇಲ್ಲ ಆಪ್ಷನ್ ನಂಬಲ್ಲಿ. ಹೌದು ಹಿಂಗದ ನೋಡ್ರಿ. ಈಗೇನು ಮಾಡ್ತೇವೆ, ಹೊರಗಿಂದ ಇಷ್ಟು ಬಟ್ಟೆ ಅವಲ್ರಿ. ಬಡ ಬಡ ಆಫೀಸ್ ಬಟ್ಟೆ ತೊಗೊಂಡು ಬರ್ತೀನಿ. ಮತ್ತು ಇನ್ನೊಂದು ದಿವಸ ಒಗ್ದಿನಲ್ರಿ ಮಷಿನ್ನಾಗ ಹಾಕಿದ್ದು. ನಾನು ಮಿಕ್ಕು ಹೋದ್ಬೇಕು ಪೂಜೆ ಮಾಡೋಕ್ಕಿಂತ ಫಸ್ಟ್ ಹಾಕಿ ಕೈಯೆಲ್ಲ ಚಂದ ತೊಗೊಂಡು ಮಾಡ್ಕೊಂಡು ವಾಪಸ್ ಈಗ ಪೂಜಾದು ಎಲ್ಲ ಐತಿ. ಈಗ ಬಟ್ಟೆ ಒಯ್ದು ಕೇಸಿನಾಗ ನಾ ಹಾಕಿ ಬರ್ತೀನಿ. ಅವು ತೊಗೊಂಬರ್ತೀನಿ, ಇವು ಹಾಕಿ ಬರ್ತೀನಿ. ಅಷ್ಟು ಬಟ್ಟೆ ಒಕ್ಕೊಂಡಿನಿ ಅಂದ್ರೆ ಬ್ರಷ್ನಿಂದ ಬಡ ಬಡ ತಿಕ್ಕೊಂಡು ಒಂದು ನಾರ್ಮಲಾಗಿ ರಾತ್ರಿ ಉಟ್ಕೊಂಡು ಬಟ್ಟೆಗಳೇ ಇದ್ದು ಇವಿಸು. ಈಗ ಇವಿಸು ಬಟ್ಟೆ ತೆಗಿತೀನಿ ನೋಡ್ರಿ. ಶೋ ಇವಿಷ್ಟು ಒಕ್ಕೊಂಡಿನಿ ನೋಡ್ರಿ. ನಾನು ನೀರು ಬರ್ಲತ್ತೀವಲ್ಲ ಹಾಗೆ ಸಾಬೂನು ಬಡ ಬಡ ತಿಕ್ಕೊಂಡು ಉಳ್ಕಿದೆಲ್ಲ ನೆನೆ ಇಟ್ಟಿನಿ. ಆ ಕಡೆ ಟ್ಯಾವೆಲ್ ಉಣಗ್ಸಿನಿ. ಉಳ್ಕಿದ ಈ ಕಡೆ ತೊಳೆದಿಟ್ಟಿನಿ. ಇವು ಒಳಗೆ ಒಯ್ತೀನಿ ನೋಡ್ರಿ. ನಾ ಎಷ್ಟು ನೀರು ಒಯ್ಲಕತ್ತೀನಿ ಗಿಡಕ್ಕೆ ಹಾಕಕ್ಕೆ. ಇಲ್ಲೆಲ್ಲ ಗಿಡಕ್ಕೆ ನೀರು ಹಾಕ್ಯಾರ್ರಿ. ಆದರೆ ಪುದೀನ ಗಿಡಕ್ಕೆ ಯಾರೂ ನೀರು ಹಾಕ್ಯಾರ ನೋಡ್ರಿ. ಇಲ್ಲ ಆಗ್ಬಿಡ್ರಿ. ನಮ್ದು ಅದಲ್ರಿ ಗಿಡ, ನಾವು ಹಾಕಮ್ ಸಾಕಿಟ್ಟು ಜಾಸ್ತಿ ಬೇಡ. ಉಳ್ಕಿದೇವ್ರ ಗಿಡಕ್ಕೆ ಹಾಕಮ್. ನೋಡ್ರಿ ಗರ್ಮಿ ಹೆಂಗದ. ಯಾರೇ ಅನ್ಬೇಕು ನನಗೆ, ಯಾರೇ ಹೊಡೆದಾರೆ ನಳ್ಳಕತ್ತ ಏನು ಅನ್ಬೇಕು. ಅಷ್ಟು ಗರ್ಮಿ ಅದ ನೋಡ್ರಿ ಫುಲ್ ದಿಲ್ಲಿದಾಗ. ಬೆಳಗ್ಗೆ ಟೈಮ್ ಅದ. ಈಗಿನ 9 ಆಗ್ಲಕತ್ತದ. ಇಷ್ಟು ಗರ್ಮಿ ಅದ ನೋಡ್ರಿ ಹೊರಗೆ. ಉಗ ಹರ್ಲತ್ತದ ಉಗ. ಈಗ ಒಂದಿಷ್ಟು ಗೋಬಿ ರೇ ಪರ್ಮಲ್ ರೇ ಏನ್ರಿ ಕೊಯ್ಕೋತೀನಿ ರೀ. ಎಲ್ಲ ತರಕಾರಿ ಹಸನ್ ಮಾಡ್ಕೋತೀನಿ ನೋಡ್ರಿ. ನಾ ಇಷ್ಟು ಗೋಬಿ ಕಟ್ ಮಾಡ್ಕೊಂಡ್ಬಿಟ್ಟಿನಿ. ಇವಕ್ಕೆ ಚಂದನತ್ತೆ ಈಗ ತೊಳ್ಕೊಂಡ್ಬಿಡ್ತೀನಿ. ಈಗ ಬಡ ಬಡ ಮನೆಗೆ ಫೋನ್ ಹಚ್ಚಿದ ನಮ್ಮ ಅತ್ತೆನೂ ಇದು ಮಾಡಕತ್ತಾರಂತ, ಮಾಲ್ದಿ ಮಾಡಕತ್ತಾರಂತ. ಯಾಕಂದರೆ ಇದು ಅಲ್ರಿ ಮೊಹರಮ್ದು ಎಲ್ಲರೂ ನೀವೇ ಕೊಡ್ತಾರಲ್ಲ, ಮಾಲ್ದಿ ಮಾಡಕತ್ತಾರಂತ ನಮ್ಮ ಅತ್ತೆಯವ್ರು ಭೀ ಮನೆಗೆ. ಇವಾಗ ತೊಳ್ಕೊತೀನಿ ಈಗ ಬಡ ಬಡ. ಇವಕ್ಕೆ ನೋಡ್ರಿ ನಾನು 2 ಚಪಾತಿ ಮತ್ತೊಂದು ಸ್ವಲ್ಪ ಪಲ್ಯ ಹಾಕ್ಕೊಂಡ್ಬಿಟ್ಟಿನಿ. ನಾನು ಒಂದು ಸ್ವಲ್ಪ ನಾಷ್ಟ ಇದ್ರೆ ಊಟ ಮಾಡ್ತೀನಿ. ಈಗ ಇದ್ರಾಗ ಉಪ್ಪು ಮತ್ತಂದ್ರೆ ನೀರು ಹಾಕಿದಕ್ಕೆ ನೀಟಿನ ಒಂದು ಸ್ವಲ್ಪ ನೀರಲ್ಲ ಕಂದ್ಕೆಸಿಂದ್ರೆ. ಯಾಕಂದ್ರೆ ಅದು ಬಕ್ಕಳು ಜಿಬಿ ಆಗಿವ್ರಿ ಅವು ಭಾಳ. ಅದಕ್ಕೋಸ್ಕರ ಬರ್ರಿ ಎಲ್ಲ ಕಂದ್ಕೆಸಿನ ಸ್ವಲ್ಪ ಊಟ ಮಾಡಾಮಂತ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ನೋಡ್ರಿ. ಒಂದಿಷ್ಟು ವಿಡಿಯೋ ಹಾಕವ ಇನ್ಸ್ಟಾಗ್ರಾಮ್ದಾಗ, ಶಾರ್ಟ್ ವಿಡಿಯೋದಾಗ. ಎಲ್ಲರೂ ಬಡ ಬಡ ಹೋಗಿ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ
ಜಲ್ದಿ ಹೋಗ್ಕೆಸಿಂದ್ರೆ ಎಲ್ಲರೂ ಫಾಲೋ ಮಾಡಿರಿ. ಅಂಬಿಕಾ ಶ್ರೀ ತಳವರತ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ನನ್ನ ಫೇಸ್ಬುಕ್ ಐ ಡಿ ಅದ ನೋಡ್ರಿ. ಅಂಬಿಕಾ ಸಂತೋಷ್ ಕುಟುಂಬದ ಫೇಸ್ಬುಕ್ ಐ ಡಿನೂ ಓಪನ್ ಮಾಡೀನಿ. ಯೂಟ್ಯೂಬ್ ಐ ಡಿ ರೀ, ನಿಮ್ಗೆಲ್ಲರಿಗೂ ಗೊತ್ತಾ ಯೂಟ್ಯೂಬ್ ಇದ್ದರೆ ಶಾರ್ಟ್ಸ್ ರೀ, ನೀವು ನೋಡ್ತೀರಿ. ಸೊ ಬಡ ಹೋಗ್ರಿ ಎಲ್ಲರೂ ಅಲ್ಲಿ ನನಗೆ ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸ್ರಿ ನಿಮ್ದೆಲ್ಲರಿಗೂ. ನೋಡ್ರಿ ನಮ್ಮ ಇಕ್ಕಂಡು ಸಾಲಿಗೆ ಹೋಗಿ ಬಂದನು ಮಸ್ತ್ ಅಂತ ಸ್ನಾನ ಮಾಡೀಗ ರೆಡಿನೂ ಅದು. ಅದ್ರ ನಾ ಏನು ಮಾಡ್ತಿದ್ದು ಗೊತ್ತದ ರೀ, ಗೋಬಿ ಎಲ್ಲ ಕೊಯ್ದು ಫೋನ್ಯಾಗ ಮಾತಾಡ್ಕೊತ ವಿಡಿಯೋಗಳು ಹಾಕೋದು ಕೂತೀನಿ. ಆ ಬಾಜು ಆಯಿ ಕರ್ದಳಪ್ಪ, ಇಬ್ರು ಚಲೋ ಒಂದು 2 ತಾಸು ಮಾತಾಡಿದವ್ರು ಕೂತಿಕೆಸಿನ. ಮಿಕ್ಕು ಶಾಕ್ ಆಗ್ಯಾನ, ಮಮ್ಮಿ ನೀವು ಮಕ್ಕೊಂಡಿಲ್ಲ ಆತ. 10-11 बजे से आप बात ही कर रहे हो? हाँ 11 बजे से बात ही कर रही हूँ. इसलिए तो हम तो स्कूल में करते ही नहीं. ಮಿಕ್ಕು ಶಾಕ್ ಆಗ್ಯಾನ, ಬಾಗ್ಲಾಗೆ ನಿಂತೀನಿ. ಏನಂತೀನಿ ಬಂದ್ಬೇಕ? ಇನ್ನವೇ ಮುಕ್ಕೊಂಡಿಲ್ಲ ಅಂದ್ರೆ. ಇನ್ನವೇ ಮಕ್ಕೊಂಡಿಲ್ಲ ಎನ್ನಿ ಅಂತ. ದಿನ ನೋಡ್ರಿ ಗೈಸ್ ನಾ ಬರ್ತಿಲ್ಲ ತೋ ಮಮ್ಮಿ. ಅವನ ಸುಮ್ ರೆಸ್ಟ್ ಮಾಡ್ಕೊಂಡು ಮಕ್ಕೊಂಡಿರ್ತಿದ. ನಾನು ಇವತ್ತು ಮುಕ್ಕೋದಿಲ್ಲ, ನಾ ಬಂದಿದ್ದ. ಅಚ್ಚಾ ಹೊರಗ ಮಮ್ಮಿ ಹೊರಗ ಮಾತಾಡ್ಲಕತ್ತ. ಅಷ್ಟ್ ಆದ್ರೆ ಭೀ ಬಂದ್ ಬ್ಯಾಗ್ ಇಟ್ಟರು, ಬಟ್ಟೆ ತೆಗ್ದು ಸ್ನಾನಕ್ಕೆ ಹೋದ. ಅವಾಗ ಅಂದ್ರೆ ನನ್ನ ಮಗ ಬಂದನವ, ನಮ್ಮ ಮೈ ತೊಳಸ್ತೀನಿ ಅಂತಂದ. ಯಾಕಾಗಲ್ಲ ತಗೊಂತಂದ್ರೆ ಪಾಪ ಅದನ್ನು ಅಕ್ಕಿನೂ ಒಬ್ಬಕ್ಕಿ ಇರ್ತಾಳ. ಅಕ್ಕಿನೂ 2 ಮನೆಯವರು ಒಬ್ಬಕ್ಕಿನೇ ಇರ್ತಾವ್ರ. 2 ಮಗದವ್ರಿಗೆ ಮದುವೆ ಮಾಡ್ಕೊಟ್ರ, ಒಬ್ಬ ಮಗನೂ ಮದುವೆ ಮಾಡ್ಕೊಂಡು ಅವನು ಬೇರೆ ಕಡೆ ಹೋಗೋಣ, ಇನ್ನೊಬ್ಬ ಮದುವೆ ಆಗಿಲ್ಲ. ಅಣ್ಣ ಬೊಕ್ಕು ದೊಡ್ಡವ್ರು ಅರವ್ರು, ಅಂದ್ರೆ ಅಂಕಲ್ ಟೈಪ್ ಬರೋರು ಮಗ. ಅಷ್ಟು ಏಜ್ ಆಗ್ಯದ ಆಯಿಗೆ. ಪಾಪದಕ್ಕೆ ಯಾರೂ ಮಾತಾಡೋದು, ನಾನು ಮಾತಾಡ್ಕೋತ ನಿಂತಿದ್ದಕ್ಕೆ ಜೊತೆ ಇರ್ಲಾಕ್ ಬಿಡು ಅಂತ ಕೇಸಿನ. ನಮ್ಮ ಇಕ್ಕಡೆ ಫುಲ್ ಶಾಕ್ ಆಗ್ಯಾನ ನೀತು. ಫುಲ್ ಶಾಕ್ ಆಗಿ ಈಗ ಪಟ್ಟಂತ ಹೋಗೇಸಿಂದ ಒಂದು ಮಜ್ಜಿಗೆ ಪ್ಯಾಕೆಟ್ ತೊಗೊಂಬ. ಓಕೆ, ಅಣ್ಣ ಬರತ್ತಾನ. ಒಂದಿಷ್ಟು ಅನ್ನಕ್ಕೆ ಇಡ್ಬೇಕಲ್ಲತ್ತೀನಿ, ಒಂದಿಷ್ಟು ಅನ್ನಕ್ಕಿಟ್ಟು ಒಂದು ಮಜ್ಜಿಗೆ ಪ್ಯಾಕೆಟ್ ತರಲಾಕ. ಮಸ್ತ್ ಅನ್ನತ್ತ. ಇದು ಪಲ್ಯ ಅದ, ಏನ ಮೂಲಂಗಿ ಪಲ್ಯ ಅದ. ಹೌದು, ಚಂದನ ಅದೇ ಉಣ್ತೀರೇನ? ಅಂದ್ರೆ ನಮ್ಗೆ ಲಂಚ್ ಕೊಟ್ಟಿದ್ದೆ ಒಂದಿತ್ತು. ಅದು ಇಷ್ಟ ಐತೆ ಮಮ್ಮ. ಈಗಿನ ಪಲ್ಯ ಅದ ರೀ, ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ತರಿಸಿದಂದ್ರೆ ಮಜ್ಜಿಗೆ ಪಲ್ಯ, ರೈಸ್, ಚಪಾತಿನೂ ಅವ ಇನ್ನ. ಏನು ಮಾಡಲ್ಲ, ಹೋಗಿ ಮಜ್ಜಿಗೆ ತಗೊಂಬ. ನೋಡ್ರಿಗ ನಮ್ಮ ಚಿಕ್ಕನು ಬಂದನು. ನಮ್ಮ ಈ ಕಡೆ ನೋಡ್ರಿ ಮನ್ಕೊಂಡನು. ನೀವು ಒಂಥರ ಆಲಕತ್ತದಂತ ಸ್ನಾನ ಮಾಡಿದ್ನ ಮಧ್ಯಾಹ್ನಕ್ಕೆ. ನನ್ನ ಕಿವಿಗೆ ನೀರು ಹೋಗ್ಯಾವ ಅಂತಿದ್ವು ಅನ್ಕೋತೀನಿ, ಏನೋ ಹೇಳ್ಕೋತ ಕಿಸೆನ್ ಕುಂತಾನ. ಚಿಕ್ಕ ಬಂದು ಬಟ್ಟೆ ನೋಡ್ರಿ ಹ್ಯಾಂಗೆ ಹೋಗಟ್ಟಾನ. ಅವನ ಜೊತೆ ಅವ್ನು ನನಗೂ ಕಣ್ಣು ಹತ್ತಿ ಬಿಟ್ಟದ್ರಿ. ನಾನು ಹಿಂಗೆ ಅಡ್ಡಾಗ್ಬಿಟ್ಟಿನಿ, ಅವ್ನ ಜೊತೆ ಅಲ್ಲೇ ಮನ್ಕೊಂಡ್ಬಿಟ್ಟಿನಿ. ಇವ್ ಯಾಕಂದ್ರೆ ಇವ 1 ತಾಸು ಲೇಟ್ ಬರ್ತಾನಲ್ರಿ. ಫೋನ್ ಹುಡ್ಕೋತ ಅಲ್ಲೇ ನಂಗೆ ಕಣ್ಣು ಹತ್ತದಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ಈಗ ನಾ ಏನಿಟ್ಟಿನಂದ್ರೆ ಈಗ ಅನ್ನಕ್ಕೆ ಇಟ್ಟಿನಿ ನೋಡ್ರಿ. ನಾ ಈಗ ಅವ ಮೈ ತುಕ್ಕಕ್ಕೆ ಹೋಗ್ಯಾನ. 2 ಸಿಟ್ಟಿದಾಗ ಅನ್ನ ಆಗ್ತದ. ಆಮೇಲೆ ಅವನೇನು ಎಬ್ಬಸ್ತೀನಿ. ಎಲ್ಲರೂ ಕಲ್ಕೆಸ ಮತ್ತು ಮಧ್ಯಾಹ್ನ ಊಟ ಮಾಡ್ಬೇಕು ನೋಡ್ರಿ. ಈ ಟೈಮಿಗೆ 2 ಎಕ್ಸಾಕ್ಟ್ಲಿ ಎಷ್ಟು ಆಗ್ಯದಂದ್ರೆ 2:40 ಆಗ್ಯದ ನೋಡ್ರಿ. ಎಕ್ಸಾಕ್ಟ್ 2:40 ಆಗ್ಯದ ನೋಡ್ರಿ. ಈಗ ಸ್ನಾನ ಮಾಡಿ ಈಗ ತಲೆ ಕೊಲ್ಲಕತ್ತಾನ. ಇವ ಅಂದ್ರೆ ಇನ್ನ ಇಲ್ಲಿ ಮಕ್ಕೊಂಡಾನ. ಬರ್ರೋ ಇಬ್ರು ಬರ್ರಿ. ಮಮ್ಮ ಬರ್ರಿ ಜಲ್ದಿ. ಇಲ್ಲಿ ನೋಡ್ರಿ ಈಗ ಅನ್ನನೂ ಬಿಸಿ ಬಿಸಿಗ ಅನ್ನ ರೆಡಿ ಆಗ್ಯದ. ಮತ್ತಂದ್ರೆ ಪಲ್ಯನೂ ಗರಂ ಮಾಡ್ಕೊಂಡಿನಿ. ಚಪಾತಿ ಮತ್ತಂದ್ರೆ ಮಜ್ಜಿಗೆ ಎಲ್ಲ ಅದ ನೋಡ್ರಿ. ಕುಕ್ಕರ್ ಹಿಂಗೆ ತೊಗೊಂಬಂದಿನಿ. ಅನ್ನ ನೋಡ್ರಿ ಈಗ ಒಂದೇ ಕಡೆಗೆ ಆಗ್ಯದ. ಬರ್ರಿ ಊಟ ಮಾಡ ನೋಡ್ರಿ. ನಮ್ಮ ಮಾಡಿದವ್ರು ಇಬ್ರು ಈಗ ಟ್ಯೂಷನ್ಗೆ ಹೋಗ್ಲಕತ್ತಾರ. ಮನ್ಕೊಂಡಿದ್ರು. ನಾನು ಒಂದು ಸ್ವಲ್ಪ ಫೋನ್ ನೋಡ್ಕೋತ ಕೂತಿದ್ದೆ, ಮಾತಾಡ್ಕೋತ ಕೂತಿದ್ದೆ ಫೋನ್ಯಾಗ. ಎಲ್ಲರಿಗೂ ಮೂರಮ್ ವಿಡಿಯೋ ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ಕೇಸಿನ ಎಲ್ಲರೂ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತ. ಯಾಕಂದ್ರೆ ನಮ್ಮ ಅತ್ತಿ ಎಷ್ಟು ಚಂದ ಎಷ್ಟು ಕ್ಯೂಟಾಗಿ ವಿಡಿಯೋ ಮಾಡ್ಯಾರಿ. ಇಷ್ಟು ಒಳ್ಳೆ ರೀತಿನಿಂದ ನಮ್ಮ ನಾದ್ನಿಯವ್ರು ಮಾಡ್ಯಾರ. ಬಟ್ ನಮ್ಮ ಅತ್ತೆಯವ್ರು ಮಸ್ತನತ್ತ ಎಲ್ಲ ಮಾಲ್ ಎಲ್ಲ ಮಾಡಿದ್ದು ಎಲ್ಲ ತೋರ್ಸಾರ. ಎಲ್ಲರೂ ನೋಡ್ರಿ, ಅಪ್ರಿಶಿಯೇಟ್ ಮಾಡ್ರಿ. ನಾವ್ ಒಂದೇ ಮಾತು ಅಂದಿದ, ನಾರೇ ಮಾಡಲಾಗಿನ್ ಜನಂಗೆಲ್ಲ ಮಾಡ್ಕೊಟ್ಟು ಕಳ್ಸಿ ವಿಡಿಯೋಸ್ಗಳು ಅಂದೀಗ. ನಾಳೆಗೆ ನಿಮಗ್ ಗೊತ್ತಿರ್ಬೇಕು ಏನದ ಮೊಹರಂ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಅಂಬಿಕಾ ಸಂತೋಷ್ ಕುಟುಂಬದ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಮೊಹರಂ. ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ. ತಗೊಂಬಮ್ಮ ಟೈಮ್ ಆಗ ಜಲ್ದಿ ಅಣ್ದವ್ ನೋಡ್ ಫುಲ್. ಯಾವ ಒಂದ್ ಸ್ವಲ್ಪ ಮಕ್ಕೊಂಡು ಎದ್ದು ನಾ ಫೋನ್ಯಾಗ ಮಾತಾಡತ್ತೇವ್, ನೀ ಡಿಸ್ಟರ್ಬ್ ಆಲತ್ತತ್ತು. ಚಿಕ್ಕಣ್ಣಿನ ಈಗ ಎದ್ದಾನ. ಈಗ ಅವ್ರು ಟ್ಯೂಷನ್ ಕೊಲತ್ತಾರ ನೋಡ್ರಿ ಇಬ್ರು. ಆಯ್ತಾ ಅಣ್ಣ ಅರ್ಧ ನಿದ್ದಿ ಗಣ್ಣಕನ, ಅರ್ಧ ಎಚ್ಚರ್ಕನ ಬಿಸ್ಕೆಟ್ ತಿನ್ಕೋತ ಹೊಂಟ ನೋಡ್ರಿ. ಬಾಯ್ ಮಮ್ಮ. ಐತಿ ವಾಶ್ ಇವನಿಗೆ ಐನ್ ಹೋಗೋ ಟೈಮ್ನಾಗೆ ಇವನಿಗೆ ಎಲ್ಲ ಬರ್ತದ. 1 2 3 4 ಎಲ್ಲ ಬರ್ತಾವ ನೋಡ್ರಿ ಐನ್ ಹೋಗೋ ಟೈಮ್ನಾಗೆ. ಬಾಯ್. ಏನು ಒಂದ್ ಸೈಡ್ ನಿಂತವ್ರಿ ಈಗ. ಚಿಕ್ಕ ಚಾವ್ ಮಾಡ್ಬೇಡಿ ಈಗ. ಅಲ್ಲಿ ಯಾರ ಜೊತೆನೂ ಜಗಾಡ್ಬೇಡ್ರಿ. ಒಂದ್ ಸೈಡಾಗ ಹೋರಿ. ಈಗ ನಾ ಬರ್ತೀನಿ ಅಂತ ಕರೀಲಿಕ್ಕೆ. ದೀದಿ ಹೇಳ್ಬಿಡು ನಾನು ಮಮ್ಮಿ ಫೋನ್ ಮಾಡಂದಾಳ ಅಂತ ಕೇಸಿನ. ಬಾಯ್. ಮತ್ತೆಲ್ಲಿ ತಿರುಗಿ ಬರ್ತಾನು.
ಬಾಯ್ ಬಾಯ್. ಪಪ್ಪ ಬಂದಾರ ನೋಡ್ರಿ ಗಾಯ್ಸ. ಜಾಸ್ತಿ ಪಪ್ಪ ಬಂದಾರ. ಮಮ್ಮ 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 ಹಾಲ್ ಫುಲ್ ಖರಾಬ್ ಆಗ್ಯದ ಮಮ್ಮಿಂದ. ಹೇಳಿ ಮಾಡಿ. ಓ ಹೇಳಿ ಮಾಡಿ. ಇಲ್ಲಿ ನೋಡ್ರಿ ಗಾಯ್ಸ್, ಮಮ್ಮಿಗೆ ಇಲ್ಲಿ ಇಲ್ಲಿ ಈ ಕಡೆ ಕಣ್ಣಾಗ ಬ್ಯಾನಿ ಅಲತ್ತದ. ಇಲ್ಲಿ ಇಲ್ಲಿ ಕಿವ್ಯಾಗ ಬಿ ಬ್ಯಾನಿ. ಸರಿ ನೋಡಿ ಫ್ರೆಂಡ್ಸ್, ಈಗ ಮಿಕ್ಕಿ ಕಸ ಹುಡುಕ್ಸ್ಲತ್ತಾನ. ಇವತ್ತು ನಂದಿಲ್ಲ, ಇದು ಇವತ್ತು ಮಿಕ್ಕಿದದ. ಇಲ್ಲಿ ಮಮ್ಮಿ ಮಕ್ಕೊಂಡ್ರ ನೋಡ್ರಿ, ಯಾಕಂದ್ರೆ ಮಮ್ಮಿಗೆ ಜ್ವರ ಬಂದದ. ಅಲ್ಲಿ ಪಪ್ಪ ಅಡಿಗೆ ಮಾಡ್ಲತ್ತ ನೋಡ್ರಿ. ಪಪ್ಪ ಏನು ಮಾಡ್ಲತ್ತಿದ್ದ ಅಡಿಗೆ? ಹಾ ಪಪ್ಪ, ಅಡಿಗೆ ಏನು ಮಾಡ್ಲತ್ತಿದ್ದಿ? ದಾಲ್. ಯಾವುದು? ಓಹ್, ಮುಂಗಿ ದಾಲ್. ನೋಡಿ ಸುಪ್ಪಗಳ ಹೇಳು, ಊಟ ಮಾಡಿ ಅಡುಗೆ ಹೇಳು. ಅನ್ನ ಸಾರಿ ಮಾಡೀನಿ ಹೇಳಂತ ಹೇಳಿ ಹೊಂಟಳಕಿ. ಹರ್ ದೂಸರ ತೀಸರ ದಿನ ಎರಡನೇ ದಿನ 3 ದಿನ ಆರಾಮ್ ತಪ್ಪಿಟ್ಟು ಗೊತ್ತಾಳ. ಏನಾಗಿದೆ ಅನ್ನೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಾ. ನಮಗಿಲ್ಲಿ ಹೆಣ್ಣು ಬಂದು ಮಾರೋಡಿಗೆ ಒಣಗಿದು ಕಟ್ಟಿಗೆ ಅಡಿಗೆ ಮಾಡಿ ಊಟ ಮಾಡ್ಬೇಕು. ಬರೀ ಆರಾಮಿ ತಪ್ಪಾಗಲ್ಲತ್ತದ ನೋಡ್ರಿ. ಎಷ್ಟು ದಿನ ಇರ್ತೀವಿ ಸಂತೋಷನ ಕೆಲಸನೂ ಚಂದ ಆಗಲ್ಲಾಗ್ಯದ. ನನಗೂ ಆರಾಮ್ ತಪ್ಪಾಗತ್ತದ. ನಡ್ಕೊಂಡು ಹೋಗ್ಬೇಕಂದ್ರೆ ನನಗೆ ಒಲ್ಲ ಅನಿಸುತ್ತೆ ಜೀವ. ಅದಕ್ಕೆ ನಾನು ದವಾಖಾನೆಗೆ ಹೋಗಿಲ್ಲ. ಮನೆಗೆ ಏನೋ ಕಾಂಬಿಟ್ರಿ ಮತ್ತು ಅದಕ್ಕೆ ತಗೋತೀನಿ, ನೋಡ್ತೀನಿ. ನಾಳೆ ಒಂದಿನ ಆರಾಮಾಗಿಲ್ಲ ಅಂದ್ರೆ ಹೋಗೋದು. ತಲೆ ಒಂದು ಭಾಳ ಸಿಗ್ಲಿದೆ. ಅತಿಥಿಗೆ ಅಡುಗೆ ಮಾಡಿ ಹೇಳು, ಅನ್ನ ಸಾರ ಊಟ ಮಾಡಿ. ಊಟ ಮಾಡ್ತೀವಿ ಮಕ್ಕಳು ನೋಡ್ರಿ ಫ್ರೆಂಡ್ಸ್, ಪಪ್ಪ ಅನ್ನ ಮಾಡ್ಯಾರ ಮತ್ತು ಬ್ಯಾಳಿ ಬಿ ಮಾಡ್ಯಾರ. ಇಲ್ಲೆಲ್ಲ ಸ್ಯಾಲಡ್ ನೋಡ್ರಿ. ಬರ್ರಿ ಊಟ ಮಾಡಮಿ. ಬೇರೆ ಊಟ ಮಾಡೋಣ ಸರ್. ಊಟ ಮಾಡಮಿ. ಬರಲ್ಲೂರು ಕಲ್ಕಿಸಿಂದ ಊಟ ಮಾಡಮಿ. ಯಾಕೋ ಏನೋ ಮಧ್ಯಾಹ್ನ ಹಿಡಿದು ನಂಗೆ ಫುಲ್ ಆರಾಮ್ ತಪ್ಪು ಬಿಟ್ಟದ ನೋಡ್ರಿ. ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಡಿಲಕ್ಕೂ ನನಗೆ ಒಲ್ಲ ಅನ್ಸ್ಲತ್ತದ ಜೀವ. ನನಗೆ ಎಲ್ಲಿ ಹೋಗ್ಲಕ್ಕೂ ನನಗೆ ಒಂದು ಟೈಪ್ ಅಂತಾರಲ್ಲ, ಹಿಂಗೆ ಕಟ್ಟ ಆಗ್ದಂಗೆ ಆಗಲ್ರಿ, ಹಂಗೆ ಆಲಕತ್ತದ ನೋಡ್ರಿ. ಏನು ಅಲ್ಲತ್ತಿನೋ ನನಗೆ ಗೊತ್ತಾಗಲ್ಲ. ತೋ ನೋಡಮ್ ಮನ್ಯಾಗ ಕಡೆ ಎಲ್ಲ ಕೇಳ ಮಾಡಕತ್ತಾರ. ಯಾರೇನು ಮಾಡಕತ್ತಾರ ಅವ್ರಿಗೆ ದೇವ್ರೇ ನೋಡ್ಕೊಳಕಂತ ಸುಮ್ ಬಿಟ್ಟಿವಿ ನೋಡ್ರಿ. ಸಂತೋಷನು ಚಂದ ಕೆಲಸ ನಡಲಾಗ್ಯದ, ನಂದು ಯೂಟ್ಯೂಬ್ ಓಡಲಾಗ್ಯದ, ನನಗೂ ಆರಾಮ್ ತಪ್ಲತ್ತದ. ಏನೇನು ಆಗ್ಲತ್ತದೇನೋ ನಮಗೆ ಯಾರೇನು ಮಾಡ್ತಾರಲ್ಲ ಅವರಿಗೆಲ್ಲ ದೇವರು ವಾಪಸ್ ಅವರಿಗೆ ಕೊಡ್ಲಿ ಕಲ್ಕೆಸಿಂದ. ನಾನು ಸುಮ್ಮ ಗಪ್ಪ ಬಿಟ್ಟು ನೋಡಿ. ಬರಲ್ಲವ್ರು ಕಲ್ಕೆಸಿಂದ ಊಟ ಮಾಡಮ್ಮ ಅಂತ ನೋಡ್ರಿ. ನಮ್ಗೆ ಊಟದ ಎಲ್ಲ ಐತಿಗೆ ಮಾಡ್ಕೊಳ್ಲಕತ್ತೀವಿ ನೋಡ್ರಿ. ನಮ್ದು ಅನ್ನ ಸಾರು ಮಾಡಿದ್ದ ಚಂದಾಗಿತ್ತು. ಎಲ್ಲರೂ ಕಲ್ಕೆಸಿಂದ ಊಟ ಮಾಡಿ ಎಲ್ಲರೂ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹೆಣ್ಮಕ್ಳಿಗೆ ಮರದಿ ಕೊಡ್ರಿ, ತಂದೆ ತಾಯಿ ಮರದಿ ಕೊಡ್ರಿ. ನನ್ನವರು ತನ್ನ ನೋಡ್ಕೊಂಡು ಬಂದಾಗ ಬಾಳಮಿ ನಾವು ನೀವು ನಮ್ಮ ಒಂದು ಬ್ಲಾಗ್ ಎಡಿ ಮಾಡಕತ್ತೀವಿ. ಎಲ್ಲರಿಗೂ ಶುಭ ರಾತ್ರಿ. ಎಲ್ಲರಿಗೂ ಬಾಳ, ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಒಳ್ಳೆಯದು.